ಭೀಷ್ಮಕ್ಕ, ನೀನು ಪದ್ಮಕ್ಕನ ಬಿಟ್ಟು ನಾನು ಕರ್ಕೊಂಡು ನಿಂತಿ ಪದ್ಮಕ್ಕೆ ಭಾಷಣ ಮಾಡ್ಕೊಂಡ್ರೆ ಹಂಗೇನು ತಿಳ್ಕೊಳಲ್ಲ. ಪದ್ಮಕ್ಕ ಸುಮ್ ನಿಂದ್ರ. ಶರಣ್ರಿ ನಮ್ಮ ಸಾವುಕಾರ ಮಂದಿಗೆ ಎಲ್ಲರೂ ಆರಾಮದಿರಿ ಅಂತ ನಾನು ತಿಳ್ಕೊತೀನಿ. ನಾನು ಆರಾಮಾಗಿದ್ದೀನಿ. ನಂದು ಹೃದಯ ತುಂಬಿ ನಿಮಗೆಲ್ರಿಗೂ ಥ್ಯಾಂಕ್ಸು. ನಿಜವಾಗ್ಲೂ ಭಾಳ ಅಂದರೆ ಭಾಳ ಖುಷಿ ಆಯ್ತು ನಂಗೆ. ನಿನ್ನೆ ನಂದು ಹಳ್ಳಿ ಬಡ ಕುಟುಂಬದ್ದು ಕತ್ತಿದ್ದು 500 ಎಪಿಸೋಡ್ ಹಾಕ್ತೆ. ಇವತ್ತು 501. ನಾನು 501 ಎಪಿಸೋಡ್ ಹಾಕ್ತೀನಿ ಅಂದರೆ ಅದಕ್ಕೆ ಕಾರಣ ನೀವು, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ. ನಾನ್ಯಾವತ್ತೂ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನ್ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತೀನಿ. ಅದನ್ನು ನಾನು ಯಾವ ಥರ ಹೇಳಬೇಕು ಅಂಥೇಳಿ ನಂಗೆ ಅದು ವರ್ಡ್ಸ್ ಇಲ್ಲ. ಅಷ್ಟು ಪ್ರೀತಿ ನಂಗೆ ಈ ಕತೆಗೆ ನೀವು ಕೊಟ್ಟಿರಿ. ನಾ ಕೇಳೋದು ಬಂದ ಯಾರ್ಯಾರು ನಮ್ಮ ಕತೆ ನೋಡಕತ್ತೀರಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈ ಕತೆ ಕೊಡೋ ಪ್ರೀತಿ ಎಲ್ಲ ನನ್ನ ಕತೆಗಳಿಗೂ ನೀವು ಪ್ರೀತಿ ಕೊಡ್ರಿ ಅಂತ ನಾನು ಕೇಳ್ಕೊತೀನಿ. ನಿಜವಾಗ್ಲೂ ನಿನ್ನೆ ಒಳ್ಳೆ ಕಮೆಂಟ್ಸು, ಪ್ರತಿಯೊಬ್ಬರು ಒಳ್ಳೆ ಕಮೆಂಟ್ಸು, ಕಂಗ್ರ್ಯಾಚುಲೇಷನ್ಸ್ ಅಕ್ಕ ಅಂಥೇಳಿ ಹಾಕಿದ್ರಿ. ನಾನು ಯಾರ್ಯಾರು ನನಗೆ ವಿಶಸ್ ಮಾಡಿರಿ, ಯಾರ್ಯಾರು ಪ್ರೀತಿಯಿಂದ ಅಕ್ಕ ಅಂತ ಕರಿತೀರಿ ಅವ್ರಿಗೆಲ್ರಿಗೂ ಧನ್ಯವಾದಗಳು. ಆಮೇಲೆ ಒಂದು ಯಾವುದೋ ಐತದು, ಅದು ಒಂದು ಮತ್ತಿರ್ಬೇಕಲ್ಲ, ಕಾಲ ಟಿಕ್ಕ ಅಂತಾರಲ್ಲ, ಕಪ್ ಚುಕ್ಕಿ ಅಂದ್ರೆ ನಂಗೆ ನನ್ನ ವಿಡಿಯೋಗೂ ನೆದರಾಗಲ್ಲ, ನನಗೂ ನೆದರಾಗಲ್ಲ. ನಾನು ಅದಕ್ಕೆ ಪಿನ್ ಮಾಡೀನಿ ನಿನ್ನೆ ವಿಡಿಯೋಗೆ ಕತೆ ಚೆನ್ನಾಗಿಲ್ಲ ಅಂತೇಳಿ. ಅದಕ್ಕೆ ನಂಗೆ ನೆದರಾಗಬಾರ್ದು ಅಂತಲೇ ಪಿನ್ ಮಾಡೀನಿ. ಅದಕ್ಕೂ ಥ್ಯಾಂಕ್ ಯು. ಯಾಕಂದ್ರೆ ಆ ಥರ ನಿಮ್ಮಂಥರ ಒಬ್ಬರು ಕಾಲೆಳೆದಿದ್ದಾಗ ನಮಗೊಂಚೂರು ನಾವು ಮೈ ಮರೆತು ಕೂತಿರ್ತೀವಲ್ಲ, ಎಚ್ಚರ ಆಗತ್ತೆ ನಮಗೂ. ಓ ಇದ್ದಾರಪ್ಪ, ಇನ್ನು ನಮ್ಮ ಕಾಲೆಳೆಯರು ಮೈ ಮರಿಬಾರ್ದು ಅಂಥೇಳಿ. ವಿಜಯ್ ಕುಮಾರ್ ಅಂತ ನೋಡಿದೆ, 6 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಚಾನಲ್ ಒಳಗೆ ಏನು ಆ್ಯಕ್ಟಿವಿಟಿ ಇಲ್ಲ. ಭಾಳ ಮಾಡಿ ಇಂಥದ್ದೆಲ್ಲ ಕಿತಾಪತಿ ಮಾಡ್ಬೇಕಂತಲೇ ಕೂತೀರಿ ಅನ್ಕೋತೀನಿ. ನಿಮಗೆ ಕತೆ ಇಷ್ಟ ಇಲ್ಲ ಅಂದರೆ ನೋಡಬೇಡ್ರಿ, ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನನಗನ್ಸೋ ಪ್ರಕಾರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರು ಅಲ್ಲ. ಆದರೂ ನೀವು ಕಾಲ ಚುಕ್ಕಿ ಥರ ಕಪ್ಪು ಚುಕ್ಕಿ ನನಗೆ ಇರಲಿ, ಬಂದು ಅವಾಗವಾಗ ಒಂದಿಷ್ಟು ನಿಮ್ದು ತೋರ್ಸೋಗ್ರಿ. ನಂಗೆ ಅದು ಖುಷಿನ ಆಗ್ತೈತಿ. ಧನ್ಯವಾದಗಳು. ಕತೆ ನೋಡ್ರಿ. ಅದಕ್ಕೆ ಕಡಿಮೆ ಆಗಿತ್ತು ಅನ್ಸಲ್ಲ, ಉಪ್ಪು ಪಲ್ಯ ಕೊಂಡಿಟ್ಟು. ನನಗೂ ಒಂದಿಟ್ಟು ಅಡುಗೆ ಹೇಳಿನ ಕೊಡ್ರಿ ಅವ, ಅದನ್ನು ಕುಟಾಣಿ ಒಳಗೆ ಹಾಕಿ ಕುಟ್ಟಿ ಕೊಡ್ರಿ, ನಾನು ಒಂದಿಟ್ಟು ತಿಂತೀನಿ. ಉಪ್ಪು ಕಮ್ಮಿ ಆಗಿತ್ತು ಕಡೆನ ಪಲ್ಯಕ್ಕೆ. ಅವ್ರು ರೀತಿಯಾರ. ಮತ್ತು ನಿಮಗೆ ಉಪ್ಪು ಜಾಸ್ತಿ ತಿನ್ಬೇಡ ಅಂತ ಹೇಳ್ಯಾರಿ. ಅದಕ್ಕೆ ಮತ್ತು ಉಪ್ಪು ಕಮ್ಮಿನ ಹಾಕೋದೆ. ನಾವು ಮ್ಯಾಗ ಹಾಕೊಂಡಿದ್ವಿ, ನಾವು ಹಾಕೊಳ್ಳಲ್ಲ. ಹೌದಾ ಅಲ್ಲ ಯಾಕ? ನಾವು ಮತ್ತು ಡಾಕ್ಟರ್ ಕೇಳ್ಬೇಕಲ್ರಿ ತೀರ. ಅಲ್ಲ ಅಂದ್ರೆ ನಿಮ್ಮ ಅದಲ್ಲ ಕುಟ್ಟಿ ಕೊಡ್ತೀನಿ ತಡ್ರಿ, ಕುಟಾಣ್ಯಾಗ ಹಾಕಿ ಕುಟ್ಟಿ ಕೊಡ್ತೀನಿ. ಯಾಕೆ ಭಾಳ ಕಾರ್ದವ ಯಾವ ಎಲ್ಲಿ ಇವತ್ತು ಅಕ್ಕಕ್ಕೆ ಕರಿ ಎಲ್ಲಿ ಎರ್ಕಣಂಗಿಲ್ಲ. ನಾನು ಐಕೆ ಕರಿ ಎಲ್ಲಿ ತರಿಸಿಟ್ಟ, ಅಂಬಾಡಿ ಎಲ್ಲಿ ತರಿಸಬಿಟ್ಟ ನಮ್ಮ ಲಕ್ಷ್ಮ. ಘನ ಖಾರದವ ಎಲ್ಲಿ ಸುಣ್ಣಾರ ಹಚ್ಕೊಳ್ಳಾರ ಹಂಗೆ ಹಾಕ್ಕೊಂಡಿದ್ರೆ ಬೇಸಿತ್ತಾನ. ಯಾಕೆ ನಮ್ಮ ಕವಿತಿನ ಬರೋಳು ಇಟ್ಟತ್ತದ್ರಿ. ಹೌದು ನೋಡು, ಇವ ಈರಣ್ಣಿಲ್ಲದನ. ಈರಣ್ಣ ಏನು ಮಾಡತ್ತಾನ ಕಂಡಲ್ಲ ಮುಂಜಾನಿಂದ. ಈರಣ್ಣಗ ಬಿದ್ದೈತೆಲ್ಲ ಕೆಲಸ. ದನಕ್ಕೆ ಇದು ಅಷ್ಟು ಎತ್ತಿಗೆ ಹುಲ್ಲು ಹಾಕೋದು, ಮೇವು ಹಾಕೋದು. ಈಗ ನೀರಿಟ್ಟು ಬಾ ಮಧ್ಯಾಹ್ನಕ್ಕಂತಂದು ಅವರಪ್ಪ ಕಳ್ಸನ ಆಯ್ತಲಕ್ಕ, ಅದಕ್ಕೆ ಹೋಗ್ಯಂಗೆ ಕಾಣ್ತೈತೆ. ಅವನು ಊಟಕ್ಕೆ ಬಂದಿಲ್ಲ, ಈಗ ಊಟಕ್ಕೆ ಬಂದಿಲ್ಲ. ನಾವು ಮಕ್ಕಳು ಬಿಟ್ಟು ನಾ ಇಬ್ರಿಗೆ ಉಂಡು ಕುಂತೀವಿ ನೋಡಿ. ಬಸಣ್ಣರು ಉಣ್ಣನು ಇಲ್ಲ, ಅವನು ಉಂಡಿಲ್ಲ. ಸಾಕು ಯಾವ ನನಗೂ ಕರೆಯಲ್ಲಿ ಎತ್ತಿಟ್ಟು ಏನರ ಮುಂದೆ ಕೆಲಸ ಮಾಡ್ತೀನಿ. ನೀವು ಬಿಟ್ಟು ತಿನ್ನೋ ನನಗೂ ಎಲ್ಲೂ ತಿನ್ಬೇಕು ಅನ್ಸಕತ್ತೈತೆ. ಒಂದಿಟ್ಟು ಕುಟ್ಟಿ ಕೊಡ್ರಿ ಅಯ್ಯವ ನನಗೆ. ಅತ್ತೀರ ಕುಟ್ಕೊಂಬರ್ತೀನಿ ತಡ್ರಿ, ಕುಟ್ಕೊಂಬಂದೆ. ಆಟಲ್ವಾ ಆಟ. ಅಯ್ಯ ನನ್ನ ಮಗಳ ಬಂದೆ ಅಯ್ಯವ ಬಾಬಾ. ಯಾಕೆ ಕವಿತಾ ಇಷ್ಟು ತಡ ಮಾಡಿದೆ? ನಾವು ಇಟ್ಟತ್ತು ಕಾದ್ಯವ, 3 ಆದ್ರೂ ಬರುವಳ್ಳ ಅಂತ ಕಾದು ಸಾಕಾಗಿ ಈಗ ನಮ್ಮ ದಣೆ ಉಂಡು ಎಲ್ಲಡಿಗೆ ಹೆಂಗೆ ಕುತ್ಕೊಂಡ್ವಿ. ಈ ಬಂದಿ ನೋಡು. ಯಾಕೆ ತಡ ಆತು? ಇವತ್ತು ಕೊನೆ ಪೇಪರು ಇನ್ನೇ ಇಲ್ಲ, ಪರೀಕ್ಷೆ ಅನ್ನಕತ್ತಿದ್ದಿ. ಯಾಕೆ ಭಾಳ ತಡ ಮಾಡಿ ಬಂದೆಲ್ಲ? ಏನೆಲ್ಲ ಗೆಳತಾರ ಮಾತಾಡ್ಕೊಂಡು ನಿಂತಿದ್ರೆ ಏನು? ಸಪ್ಪಗೆ ಹಾಕದಿ ಬೇ ತಂಗಿ, ಏನಾತ ಹೇಳು, ಯಾಕೆ ಸಪ್ಗದಿ? ಯವ್ವ ಅದೇನಾತಂದ್ರೆ ಮೊನ್ನೆ ನಾನು ನೋಡಕ್ಕೆ ಬಂದಿದ್ರಲ್ಲ ಅವರು ಅವ್ರು ಬರ್ತಾರಂತ. ಗುರುವಾರ ಬಂದು ಹಣ್ಣಿಟ್ಟು ಹೋಗ್ತೀನಿ ಅಂತ ಹೇಳಿ ಕಳಿಸ್ಯಾರ. ನಿಮ್ಮ ಹೇಳಿ ಕಳಿಸಿದ್ದ ಅಂತ ನಾವು ಮಾತಾಡ್ಬೇಕು ಅಂತ ಕುಂತಿದ್ವಿ ಇಟ್ಟತ್ತನ. ಈಗ ಏನಾತ? ಅದ ಅವರು ನನ್ನ ನೋಡ್ಬೇಕಂತಂದು ನಮ್ಮ ಸಾಲಿ ಹತ್ರ ಬಂದಿದ್ರು. ಅಯ್ಯಯ್ಯೋ ಏನು ಹೇಳಕತ್ತೀಯ? ತೋರಿ ಅತ್ತಿಯರ ಹಾಕೋರಿ ನೀವು ಇದನ್ನು. ಏನಾತ್ವೆ? ಯಾಕ ಏನಾತ?
ಇಷ್ಟೇ ಸಪ್ಪದು ಹೇಳಿ ಏನಾತಂತ ನೀ ಬಾಯಿ ಬಿಟ್ಟು ಹೇಳಿದ್ರೆ ನಂಗೆ ಗೊತ್ತಾಗತ್ತಾ. ಅವ್ರು ಯಾಕೆ ನೀನು ನೋಡಕ್ಕೆ ಬಂದರು, ನೀನು ನಿಂತ್ಕೊಂಡು ಮಾತಾಡಿದೆ. ಯವ್ವ ಹಂಗೆಲ್ಲ ಮಾಡಬೇಡವ ಯವ್ವ, ಊರನ್ನ ಜನ ಏನಂದಾರಲೇ ಕವಿತಾ. ಏ ಬಂಗಾರಿ ಹಂಗೆ ಮಾಡಬೇಡ ಯವ್ವ. ಯವ್ವ ನಾನೇನು ಅವ್ರಿಗೆ ನನ್ನ ಹತ್ರ ಮಾತಾಡಂತ ನಾನೇನು ಕರೆಸಿದ್ನೆ ಅಂದೆ. ಇಲ್ಲ ಅವರ ಬಂದರು ನೋಡ್ಬೇ ಹಿಂಗೆ ಬಂದಿದ್ದು ನಾನು ಈ ಕಡೆಗೆಲ್ಲೇ ನಿಮ್ಮ ಮಾವನ ಕೇಳ್ದೆ ಸಾಲಾಗಿರ್ತಾಳ ಇವತ್ತು ಆಕಿದು ಕೊನೆದೈತಿ ಪರೀಕ್ಷೆ ಅಂದದ್ರು, ಅದಕ್ಕೆ ಬಂದಿಚ್ಚ ಕಡೆ ನಿಮ್ಮ ಶಾಲೆ ಕಡೆಗೆ ಅಂತಂದು ಒಂದು ಎರಡು ನಿಮಿಷ ಮಾತಾಡಿ ಹೋದ್ರು. ಮಾತಾಡೋ ಮುಂದಾಗ ಇವ ಶ್ರೀಕಾಂತ್ ಬಂದ್ಯವ ಬಾಯ್ ಬಂದಂಗೆ ಮಾತಾಡ್ಬಿಟ್ಟ ನನಗೆ. ಅಯ್ಯೋ ಅದಕ್ಕೇನು ಬಂದಿತ್ತ ಏನಂತವ? ಅಯ್ಯೋ ಇಬ್ಬರಿಗೆ ಹೊಟ್ಟೆ ಉರ್ಕೊಂಡು ಸತ್ತಿರ್ತಾನ. ನೀವಿಬ್ಬರು ನಿಂತ್ಕೊಂಡು ಮಾತಾಡೋದು ನೋಡಿ ಹೊಟ್ಟೆಗೆ ಖಾರ ಕಲಿಸ್ದಂಗೆ ಆಗಿರ್ತೈತೆ ಅವಂಗ ಭಾಳ ಮಾಡಿ. ದೊಡ್ಡವ ಬಾಯಿಗೆ ಏನು ಬರ್ತದನ್ನ ಮಾತಾಡ್ದ. ನನ್ನನ್ನು ಪ್ರೀತಿ ಮಾಡಂಗೆ ನಾಟಕ ಮಾಡಿ ಈಗ 3 ದಿನದಾಗ ಅವನ ಜೊತೆಗೆ ಹೊಲ್ಕಿಸ್ಕೊಂತ ಮಾತಾಡ್ಕೊಂತ ನಿಂತೇನು. ನಿನ್ನ ಪ್ರೀತಿ ಗೀತಿ ಎಲ್ಲ ಸುಳ್ಳು, ನೀನೊಬ್ಬಕ್ಕೆ ಮೋಸಗಾಡ್ತಿ, ನಿನಗೆ ಚರಿತ್ರೆನೇ ಇಲ್ಲ, ಹಂಗ ಹಿಂಗ ನೀನು ನೀತಿ ಕೆಟ್ಟಕ್ಕಿ ನಡವಳಿಕೆ ಕೆಟ್ಟಕ್ಕಿ ಅಂತ ಬಾಯಿ ಬಂದಂಗೆ ಮಾತಾಡ್ಬಿಟ್ಟು ನಾವು ಶ್ರೀಗಂತ ನನಗೆ. ಅವಂಗೂ ಬೇಕಿತ್ತಂಗಿದಾಳ ತಲೆ ಕೇಶ ಬಿಡ ಕೈ ಬಿಡು. ಅದೇನೋ ಅಂತಾರಲ್ಲ, ನಾಯಿ ಬೊಗಳಿದ ಮಾತ್ರಕ್ಕೆ ದೇವಲೋಕ ಹಾಳಾಗೋದಲ್ಲ. ನೀ ಏನನ್ನೋದು ಇಡೀ ಊರಿಗೆ ಗೊತ್ತೈತಿ, ನಮಗೂ ಗೊತ್ತೈತಿ. ಹಾಳಾದವ ಅಷ್ಟು ಹೊಟ್ಟು ಉಡ್ದು ಬಿಡ್ತಾನೆ. ನಾಳೆ ಮತ್ತೆ ಹಣ್ಣು ಇಡಕ್ಕೆ ಬಂದ್ರಂದ್ರೆ ಮತ್ತೆ ಇಡೀ ಓಣಂತ ಓಣಿಗೆ ಕರೆದು ಊಟ ಹಾಕ್ಸ್ತೀವಲ್ಲ ಅವಾಗ ಏನು ಮಾಡ್ತಾನೆ? ಅವಾಗ ಹುಡ್ಕೊಳೋದಿಲ್ಲ ಇವ ರಾಡೆ ಊರ್ರಾಡೆ ಎಷ್ಟಿದ್ದಿತ್ತು ನೋಡಿ ಭಾಡೆ ಅಂದು ಹೊಟ್ಟೆ ಹುಡುಕ್ತಾನ. ಹೋಗ್ಲಿ ಬಿಡು, ಬೇಸರ ಮಾಡ್ಕೋಬೇಡ. ಈ ಅದ್ರದ್ದು ಅವನ ಬುದ್ಧಿ ತಕ್ಕಂಗ ಅವನ ಯೋಗ್ಯತೆ ತಕ್ಕಂಗೆ ಅವ ಮಾತಾಡ್ತಾನ. ಇಲ್ಲೇ ಗೊತ್ತಾಗುತ್ತಲ್ಲ ಅವನ ಯೋಗ್ಯತೆ ಏನಂತಂದು. ಹಾಳದವ ಅಷ್ಟು ನಿನ್ನ ಮ್ಯಾಗ ಪ್ರೀತಿ ಕಾಳಜಿ ಇದ್ದಿತ್ತಂದಿದ್ರ ಬೇರೆದಕ್ಕೆ ಹುಡುಗಿಗೆ ಹಣ್ಣಿಟ್ಟು ಬಂದು ಮದುವೆ ಆಗಕ್ಕೆ ತಯಾರಾಕಿದ್ದಿಲ್ಲ. ಆಕಿ ಕೊಟ್ಟು ರೊಕ್ಕದಾಗ ಮನೆ ತುಂಬಿಸನ್ಲೆ ಕವಿತಿ ಅಂತವ ನಿನಗೆ ಎಂದೂ ನಿನಗೆ ಹೊಂದಾಣಿಕೆ ಆಗೋದಿಲ್ಲ. ಅದು ಹೊಂದಿಕೆನೂ ಅಲ್ಲದು. ನಾವು ಹುಚ್ಚದಂಗೆ ತಪ್ಪು ಮಾಡಿಬಿಟ್ಟಿವಿ. ನಾವು ಅವಾಗ ಸಣ್ಣರಿದ್ದಾಗ ತೊಟ್ಲಕ್ಕೆ ಹಾಕೊಂಬಂದಾಗ ಮಾತಾಡಿದ್ದ ತಪ್ಪಿಗೆ ನಮ್ಮ ಎಕ್ಕಳ ತಗೊಂಡು ಹೊಡ್ಕೊಳಂಗಾಗೈತೆ. ತಂಗಿ ಅಳ್ಬೇಡ, ಸಮಾಧಾನ ಮಾಡ್ಕೊಳವ ನನ್ನ ಮಗಳ, ಅಳ್ಬೇಡ ಬಿಡು. ಅವ ಮಾತಾಡೋ ನಂದಕ್ಕೆ ಏನು ಹಟ್ಟಿಟ್ಟೇನು ಹಟ್ಟು ಸೇವಾರ್ದು ಅಂತ ನಾಳೆಗಳೆಲ್ಲ ಅಂದಿಟ್ಟು ಮಾಟಿಗೆಲ್ಲ ತಲೆ ಕೊಟ್ಕೊಂಡ್ರೆ ಬಾಳೆ ಆಗೋದಿಲ್ಲವಾ? ಇನ್ನೂ ದೊಡ್ಡದೈತಿ ಬದುಕು ತಂಗಿ ನಿಂದು. ಇನ್ನು ನೀ ಏನು ನೋಡಿದ್ದಿ ಜೀವನದಾಗ? ಇಂಥ 100 ಮಾತು ಬಂದ್ರು ನೀನೇನು ತಲೆ ಖುಷಿಬೇಡ ನನ್ನ ಮಗಳ, ಅಳಬಾರ್ಬಿಡ ಯಾವ ಕಣ್ಣರ್ಷ ತಾಯಿ. ಹಂಗಲ್ಬೇ ಅಮ್ಮ, ನನ್ಗೆ ಅಳ್ತಾರಿದ್ರು ನಮ್ಮ ಮಾಸ್ತರಿದ್ರು ಸಾಲಿ ಮುಂದೆ ನಿಂತ್ಕೊಂಡು ಹಂಗಂದ. ಮತ್ತು ಅವ್ರು ಬಂದಿದ್ರಲ್ಲ ಮಲ್ಲು, ಅವರು ಇದ್ರ ಏನು ಹೋಗಿದ್ರ? ಅವಾಗ ಬಂದ ನಾನು. ಇವ್ರ ಮುಂದಕ್ಕೆ ಹೋದ್ರು. ಇವ್ರ ಮುಂದಕ್ಕೆ ಹೋಗತ್ಲಿಗೇನ ಬಂದು ಹಂಗೆಲ್ಲ ಬಾಯಿ ಬಂದಂಗೆ ನೋಡ್ಬೇವ. ಅವ್ರಿಗೆ ನೀನು ಎಷ್ಟ ಏನ ಅಂದ್ರೂ ತಾಯಿ ಮಗ್ಗ ನಾಚಿಕಿಲ್ಲ. ನಮ್ಮ ವಿಷಯಕ್ಕೆ ಬರೋದು ಬಿಡೋದಿಲ್ಲ ಅವರು. ಒಂದ್ಸರಿ ನಾನು ಹೋಗಿ ತೊಡರ್ತೀನಿ ನೋಡು, ಇಬ್ರಿಗೂ ತಾಯಿ ಮಗುಗೂ ಗೊತ್ತಾಗತ್ತಂದ್ರೆ. ಯವ್ವ ನನಗೇನು ಅನ್ಸುತ್ತಂದ್ರೆ ಮೊದಲು ನಾವು ನನ್ನನ್ನು ಶ್ರೀಕಾಂತಕ್ಕೆ ಕೊಡ್ಬೇಕಂದಿದ್ದು ಮಾತುಕತಿದ್ದು ಎಲ್ಲದ್ರದ್ದು ಇವ್ರಿಗೆ ಹೇಳ್ಬಿಡ್ಬೇಕು ಮೊದ್ಲ. ಇಲ್ಲ ಅಂದ್ರೆ ನಾಳೆ ಏನ್ರ ಇವರು ಹಿಂಗೆ ಮಾತಾಡಿದ್ರೆ ನಂಗೆ ಭಾಳ ಬೇಜಾರಾಗುತ್ತೆ ಬೇವ. ಮೊದ್ಲ ಹೇಳ್ಬಿಡನ್ ಬೇವ. ಏ ಹುಚ್ಚಿ ಹೇಳನಂತ ಕೈ ಬಿಡು, ಏನಾಗುತ್ತಲ್ಲ ನೋಡು. ಎಲ್ಲ ಊರಾಗನು ಎಲ್ಲರಿಗೂ ಒಂದು ಹಿಂಗಾಗಿರ್ತೈತಿ. ಮತ್ತು ಎಲ್ಲ ನಾವು ಅನ್ಕೊಂಡಂಗೆ ಆಗಂಗಿದ್ರೆ ದೇವ್ರಂತ ಎದಕ್ಕೆ ಅದನ್ನ ಹೇಳವ? ನಾವೆಲ್ಲ ಅನ್ಕೊಂಡಿರ್ತ ನೋಡು, ಯಾರ್ಯಾರಿಗೆ ಮಾಲಿ ಹಾಕಿ ಕಳಿಸಿರ್ತಾನ ಏನ ಆ ದೇವಲೋಕದಾಗನ ಮದುವೆ ಎಲ್ಲ ನಿಶ್ಚಯ ಮಾಡಿ ಇದ್ದರಿಗೆ ಇಂಥ ಹಾರ ಅಂತಂದು ಹಾಕಿ ಕಳಿಸಿರ್ತಾನ ಆ ಭಗವಂತ. ನಾವು ಬುದ್ಧಿಗೇಡುಗಳು ತಲೆಯಾಗ ಬುದ್ಧಿಲ್ಲ ಏನೇನ ಮಾತಾಡಿ ಹಂಗೆ ಹಿಂಗೆ ಅಂತ ನಮ್ಮ ಅನುಕೂಲ ತಕ್ಕಂಗೆ ನಾವು ಮಾತಾಡಿರ್ತೀವಿ. ಮತ್ತು ಆಗೋದಿಲ್ಲ. ಯಾರಿಗೆ ಮಾಲಿ ಹಾಕಿರ್ತಾನ ಅವ್ರಿಗೆ ಆಗತ್ತದು. ಅಳಬೇಡ, ತೆಲಿಕೇಶ ಬೇಡ, ಹೇಳನಂತ ಹೇಳಕ್ಕೇನಿಲ್ಲ, ಹೇಳನಂತ ಬಿಡು. ಈಗ ಅದನ್ನ ತೆಲಿಕೇಶನ್ ಅಳಬೇಡ, ಕೈ ಬಿಡು. ನೀನು ಎಷ್ಟು ಗಟ್ಟಿಗಿತ್ತಿ ಎದುರು ನಿಂತ್ಕೊಂಡು ಅವ್ನು ಬೆಶ್ಶಾಗ ಉತ್ತರ ಕೊಡೋದು ಬಿಟ್ಟು ಅತ್ಕೊಂಡು ಮನೆಗೆ ಬಂದಿಯಲ್ಲ ಕವಿತಾ. ಅಂದನಿಷ್ಕಳ ಚಂದಗೇಡ ಅಂತಂದು ನಿನಗೆ ಯಾರ ಏನ್ರ ಅಂದ್ರೆ ನೀವು ವಾಪಸ್ ತೆಗಿಸ್ಕೊಡ್ತಿತ್ತಲ್ಲ, ಇವಂಗೆ ಕೊಡ್ಲಿಲ್ಲ ನೀನು? ನಾನು ಶ್ರೀಕಾಂತ್ ಮಾವ ಹಂಗೆಲ್ಲ ಮಾತಾಡ್ತಾನಂತಂದು ಅನ್ಕೊಂಡೆ ಇದ್ದಿದ್ದಿಲ್ಲ ಬೇವ. ಅತಂದು ಇನ್ನೊಂದು ಮುಖ ಇವತ್ತು ನನಗೆ ಗೊತ್ತಾಯ್ತು. ಎಷ್ಟ ಸಿಟ್ಟಿರ್ಲಿ ಏನಿರಲಿ ನನ್ನ ನಡವಳಿಕೆ ಬಗ್ಗೆ ಮಾತಾಡಿದ್ರೆ ಮತ್ತೆ ನಂಗೆ ಸಿಟ್ಟು ಬರಲ್ಲ ಅಂಬೆ. ಹೋಗ್ಲಿ ಬಿಡು, ಸಮಾಧಾನ ಮಾಡ್ಕೊಂಡು ನಿಮ್ಮಪ್ಪ ಬರಲಿ ಹೇಳೋಣಂತ. ಹೋಗಿ ಒಂದು ಯಾರನ್ನಾರು ಹಿರಿಯರು ಕರ್ಕೊಂಡೋಗಿ ನಮ್ಮ ಸುದ್ದಿಗೆ ಸೊಕಾಲಕ್ಕೆ ಬಂದ್ರೆ ಅಂದ್ರೆ ಮತ್ತೆ ಬಗೆಯರಲ್ಲ ಅಂತಂದು ತಾಕೀತು ಮಾಡಿಸ್ಬರು ನನ್ನ ತಾಯಿ ಮಗ್ಗ. ಆಡಬೇಡ, ನಡಿ ಉಣ್ಣಡಿ ಶಾಣೆಗೆ ನಮ್ಮ ಶಾಣೆ ಬಂಗಾರ ಖುಷಿ ಉಣ್ಣಡಿ ಅವ್ವ ಬಂಗಾರಿ ಓಳೆ ಅವ್ವ ಉಣ್ಣಡಿ. ಹೊತ್ತು ಭಾಳ ಆಗೈತಿ ಕವಿತಾ, ಅಳದು ಬಿಡು. ಏನಾಯ್ತು? ಯಾಕೆ ಅಳಕತ್ತಾಳ ಕವಿತಾ? ಯಾಕೆ ಬೇ? ಅವ ಅಡನಲ್ಲವ ಶ್ರೀಕಾಂತ ಸಿಕ್ಕು ಏನೋ ಬಾಯಿ ಬಂದಂಗೆ ಮಾತಾಡೋಣಂಟಕ್ಕಿಗೆ, ಅದಕ್ಕೆ ಹತ್ಕೊಂತ ಬಂದೈತೆ ಅವರಿಗೆ ಪಾಪ. ನಾಲ್ಕು ಸುಳೆ ಮಗ, ಅವ ಉಪಯೋಗ ಇಲ್ಲ ಬಿಡ್ಬೇ. ಅವಂದೆಲ್ಲ ಮನ್ಸಿಗೆ ಹಚ್ಕೊಂತಾರನ ಕವಿತಾ.
ಹೇಳು ಮ್ಯಾಕ ಹೇಳು. ಈ ಬಂದೇನೆ ಭಾಳ ತತ್ತ ಬಂದಿಕ್ಕಿ. ಇದ ಬಂದಾಳ್ರಿ, ಬರತ್ಲಿಗೇನು ಉಂಡು ಇಲ್ಲ ಏನೂ ಇಲ್ಲ. ನಾವು ನಿನ್ನ ದಾರಿನೂ ಕಾದ್ವಿ, ಆಕಿ ದಾರಿನೂ ಕಾದ್ವಿ, ನೀನು ಬರಲಿಲ್ಲ ಆಕಿ ಬರಲಿಲ್ಲ, ಕಾದ್ ಸಾಕಾಗಿ ಉಂಡ್ವಿ. ಇರಣ್ಣೆಲ್ಲದನ ಇದಕ್ಕೆ ಹೋಗಿದ್ನಲ್ಲ ದಂದಕ್ಕೆ ಎತ್ತಿಗೆ ನೀರು ಇಡಾಕ, ಯಾವನು ಕರ್ಕೊಂಬರ್ಬೇಕಿಲ್ಲ, ಅದು ಏನು ಉಂಡಿಲ್ಲ. ಇಟ್ಟತ್ತಾದ್ರೂ ನಾವು 3-3:30 ಹತ್ತಿರಿಗೆ. ಕವಿತಾ ಹೇಳವ, ಹೇಳು ಉಣ್ಣೇಳು, ಶಾಣಕ್ ನಮ್ಮ ಉಣ್ಣೇಳು. ನಂಗೆ ಊಟ ಮಾಡ, ಆಮೇಲೆ ಉಂತೀನಿ ನಾನು. ಹಂಗಟ ಮಾಡಬಾರ್ದವ, ಹಂಗಟ ಮಾಡಬಾರ್ದು ಕವಿತಾ. ಹೇಳು. ಈರಣ್ಣ ಅವ್ರ ಇವ್ರ ಮನ್ಯಾಗ ಇವತ್ತು ಇದು ತಂದಿದ್ರು, ಏನದು ಬಾಕಿ ಬುತ್ತಿ ತಂದಿದ್ರು, ಹಂಚಕತ್ತಿದ್ರ. ಅವ್ರು ಅಲ್ಲೇ ಕೊಟ್ಟಾರ, ಅವ ಅಲ್ಲೇ ಉಂಡಾನ, ಅದಕ್ಕೆ ಬಂದಿಲ್ಲವ. ಅಲ್ಲೇ ಆಡಕತ್ತಾನ. ಹುಡುಗರು ಯಾವ್ಯಾವ ಅದಾವಲ್ಲ ಅವ್ರ ಜೊತೆಗೆ ಕುಂಡ ಆಡೋದು, ಬಗರಿ ಆಡ್ಸೋದು ಮಾಡಕತ್ತಾನ ಅಲ್ಲೇ ನಮ್ಮ ಹಿತ್ತಲ ಮುಂದನ. ಆಕಿ ಇಕ್ಕಿದು ಸೌಭಾಗ್ಯಂದು ಹೌದಾಳ. ಇವತ್ತು ಬಾಕಿ ಬತ್ತಿ ತರ್ತೀನಿ ಅಂದಿದ್ರೆ ಹೌದಾಳ. ಹೌದು. ಆತ್ಬಿಡು, ಉಂಡಾನಿಲ್ ಒಟ್ಟು ಉಂಡ್ರಷ್ಟ ಸಾಕು. ಅವ್ರ ಮನ್ಯಾಗ ಕರೆದು ಚಂದಾಗ ಊಟ ಮಾಡಿಸಿ ಕಳ್ಸ್ಯಾರ ಅವನ್ನ. ಬಾರಪ್ಪ ಈರಣ್ಣ ಅಂತಂದು ಉಂಡ ಬಂದನ್ ತಗೋವ. ಹೇಳ, ಹಾಗೆಲ್ಲ ತ್ರಾಸ ಮಾಡ್ಕೋಬೇಡ. ಸಣ್ಣ ಸಣ್ಣ ವಿಷಯಕ್ಕೂ ಇನ್ನು ಜೀವನ ದೊಡ್ಡದೈತಿ. ಇಲ್ಲ ಇಂಥವೆಲ್ಲ ಜೀವನದಾಗ ಭಾಳ ಬರ್ತಿರ್ತಾವ ಕವಿತಾ. ಇಷ್ಟು ಸಣ್ಣ ವಿಷಯಕ್ಕನ ಬೇಜಾರು ಮಾಡ್ಕೊಂಡು ಹತ್ಕೊಂತ ಕೂತ್ಕೊಂಡ್ರೆ ಮುಂದೆ ದೊಡ್ಡ ದೊಡ್ಡ ಬಂದಾಗ ಹೆಂಗೆ ಎದುರಿಸ್ತೀನಿ ನೀನು? ನಾನು ಈ ಊರವ್ರ ಮುಂದೆಲ್ಲ ನಮ್ಮ ಕವಿತಿ ನನ್ನಂಗೆ ಮೆತ್ತಗಲ್ಲ, ನಮ್ಮ ಅಕ್ಕನ ಹೊತಾಳ, ನಮ್ಮ ಪದ್ಮನ ಹೊತಾಳ, ತಿರುಗಿಸಿ ಒಂದು 4 ಅನಿಶಣಂಗಿದ್ರೆ ನಾನು ಅನ್ಬೇಕಾಕಿಗೆ ಅಂತಕಿ ನನ್ನ ಮಗಳಂತ ನಾ ಅನ್ಕೊಂಡು ಬರ್ತೀನಿ, ಹೇಳ್ಕೊಂಬರ್ತೀನಿ. ನೀ ನೋಡಿದ್ರೆ ಹಿಂಗೆ ಬಂದು ನನ್ನ ತೊಡಿವೆ ಮಕ್ಕೊಂಡು ಕುಯ್ಯ ಮಾಡಕತ್ತಿಯಲ್ಲ. ಹೇಳು ಉಣ್ಣೇಳು, ಚಂದಾಗ ಉಂಡು ತಿಂದು ಅವನ ಮುಂದೆ ಗಟ್ಟಿಯಾಗಿದ್ದು ಇನ್ನೊಂದಿಟ್ಟು ಹೊಟ್ಟೆ ಉರಿಸುವಂತೆ ಅಂತ. ಅವ ಏಟು ಹುಡ್ಕೊಂತಾನವ, ಅವ ಎಲ್ಲಿವರೆಗೂ ಹುರ್ಕತ್ತಾನ ಅಲ್ಲಿವರೆಗೂ ಉರಿಸ್ಲಿ ನೀನು. ಅವ್ನ ಹೊಟ್ಟಿನ ಬಿಡಕ್ಕೆ ಹೋಗ್ಬೇಡ ನೀನು. ಮತ್ತೆ ಅವಂಗೆ ಅನಿಸ್ಬಾರ್ದು ನೋಡು, ನನ್ನ ಚಿಂತೆಗೆ ಊಟ ಬಿಟ್ಟು ತೆಳಗೆ ಅನ್ಬಾರ್ದು ಮತ್ತವ ಹಂಗಂತ ನೋಡವ. ಏನಿಲ್ಲ, ಅವನ ಸಂಬಂಧ ನಾನೇನು ಚಿಂತೆ ಮಾಡಲ್ಲ, ನಾನೇನು ಊಟನೂ ಬಿಡಲ್ಲ. ಏನು ಮಾಡಿ ಹೇಳ, ಹೋಗಿ ಉಂತೀನಿ ನಾನು. ಅವ ಏನ್ರ ಹಂಗಂದ್ರೆ ಏನಿಲ್ಲ, ಚಂಡಿ ಗಡ್ಡಿಗೆ ಬಿಟ್ಟ ಹೋಗ್ತೀನಿ. ನಿನ್ನಂಥವ್ನ ಸಂಬಂಧ ನಾನೇನು ಊಟ ಬಿಟ್ಟು ಸಣ್ಣಗಾಗಿಲ್ಲ ಅಂತಂದು. ಆದ್ರೂ ಭಾಳ ಬೇಜಾರದ್ ಬೇವ, ಕರೆ ನಾವು ಹಂಗಂದಿದ್ದು. ಅಲ್ಲಲ್ಲಿ ನಾಯಿ ಬೊಗಳ್ತಿದ್ರ ನೀ ತಲೆ ಎತ್ಕೊಂಡು ಹೋಗ್ತಿರ್ಬೇಕು. ಬಿಡು, ಯಾಕೆ ತಲೆ ಕೆಸ್ಕೊತಿ? ಒದ್ರಾರ ಬೊಗಳಾರ ಅಷ್ಟಕ್ಕೆಲ್ಲ ತಲೆ ಕೆಸ್ಕೊಂಡ್ರೆ ನೀನು ಜೀವನ ಮಾಡೋದು ಕಷ್ಟ ಆಗತ್ತೆ ನೋಡು. ಕರೆ ಹೇಳ್ತೀನಿ ನಾನು. ಹಂಗೆ ಬೊಗಳ್ತಿರ್ತಾವು, ನೀನು ಹೋಗ್ತಿರ್ಬೇಕು. ಅವು ಏನು ಬೊಗಳಿದ್ದ ಅಂದಿದ್ದು ಏನ್ರ ಮೈಗೆ ಹತ್ತತ್ತಾನೆ, ಹಿಂಗೆ ಜಾಡಿಸ್ಬೇಕು, ಕೊಡಿಕೆಬೇಕು, ತಲೆ ಎತ್ತಬೇಕು, ಹೋಗ್ತಿರ್ಬೇಕು ಅಷ್ಟ. ಹ್ಞೂ ದೊಡ್ಡವ, ಇನ್ನೊಮ್ಮೆ ಏನಾರ ಅನ್ಲವ ನಾನು ನೋಡಲ್ಲ, ಎಲ್ಲದಿನಿ ಏನಂತಾನು ನೋಡಲ್ಲ, ಸರ್ರಿ ಕೊಡ್ತೀನಿ. ಅವಾಗ ಅನಿಶಣಂಗಿದ್ರೆ ಅನ್ವಲ್ಲಕ್ ನನಗೆ. ನೋಡೋಣ, ಇನ್ನೊಮ್ಮೆ ಅವ ನನ್ನ ಸವಾಸಕ್ಕೆ ಬರಬಾರ್ದು, ಹಂಗೆ ಮಾಡ್ತೀನಿ. ಅವ್ನು ನೋಡ್ತಿರು. ಇದ್ದು ನನ್ನ ಮಗಳ ಬಂಗಾರಿ ಅಂದ್ರೆ ನಡಿ ನಡಿಯವ, ನಡಿ. ನಿಮ್ಮ ಅಪ್ಪಗೂ ಹಚ್ಕೊಡು, ನೀನು ಉಂಡು ಹೋಗು. ರೊಟ್ಟಿ ಪಲ್ಯ, ನಿನಗೆ ಮೊಸರು ಪಲ್ಯ ಮಾಡಿದ್ರೆ ಭಾಳ ಇಷ್ಟ ಆಗುತ್ತಲ್ಲ, ಅದಕ್ಕೆ ಇವತ್ತು ರೊಟ್ಟ್ಯಾಗ ಮೊಸರು ಪಲ್ಯ ಮಾಡೀನಿ. ಹೆಂಗೂ ಬ್ಯಾಸ್ಗಿ ಮತ್ತೆಲ್ಲಾರ್ದು ಹೊಟ್ಟೆ ತಣ್ಣಗಿರುತ್ತಂತಂದು ಹೋಗು. ನೀನು ಹಚ್ಕೊಟ್ಟು ನಿಮ್ಮ ಅಪ್ಪಗೂ ಹಚ್ಕೊಡು. ಆಮೇಲೆ ಹಂಗೆ ಮಡಿಕೆ ಕಾಳು ಪಲ್ಯ ಐತೆ ನೋಡು. ಒಂದಿಟ್ಟು ಉಪ್ಪು ಕಮ್ಮಿ ಆಗೈತಿ ಮಡಿಕೆ ಕಾಳಿಗೆ, ಮ್ಯಾಗ ಒಂದಿಟ್ಟು ಉದುರಿಸ್ಕೊಂಡು ತಿನ್ನು. ಆಮೇಲೆ ಹೊಸ ಹುಂಚಿಕಾಯ್ದು ಕುಟ್ಟಿಟ್ಟಿ ನೋಡು, ಉಪ್ಪೋದು ಹಾಕಿ ಮಸ್ತ್ ಇರ್ತ. ಹೋಗಿ ಹಚ್ಕೊಂಡು ತಿನ್ನೋಗವ. ಬಾಯಿಗೆ ನೀರ ಬಂದು ದೊಡವ. ಉಣ್ತೀನಿ, ಹಚ್ಕೊಡ್ತೀನಿ ಅಪ್ಪಗೂ.